ಏನು ತೋಚುತ್ತದೆಯೋ ಅಲ್ಲಿಂದಲೇ ಮಾತನಾಡಲು ಆರಂಭಿಸಿ. ಸ್ನೇಹಿತರೆ, ಸುಮಾರು ಜನ ಕೇಳ್ತಾರೆ, ಸರ್ ಏನು ಸರ್ ಮಾತಾಡೋದು, ಕರೆದು ಬಿಡ್ತಾರೆ, ಏನು ಗೊತ್ತಾಗಲ್ಲ ಸಾರ್ ಅಂತ. ಏನು ಗೊತ್ತಿದೆ, ಅಲ್ಲಿಂದ ಶುರು ಮಾಡ್ರಿ. ಸರಿನಾ? ಇದು ಮೈಕು. ಸ್ನೇಹಿತರೆ, ಈ ಮೈಕು ಇವತ್ತು ನನ್ನ ಧ್ವನಿಯನ್ನ ಉನ್ನತೀಕರಿಸಿದೆ. ನಿಮಗೆ ಚೆನ್ನಾಗಿ ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಮೈಕ್ ಅಂತ ಅಲ್ಲಿಂದನೇ ಶುರು ಮಾಡ್ಕೊಳ್ರಪ್ಪ. ಏನಂತಾರೆ? ಓಕೆ. ಇದೊಂದು ಆನೆ ಭಾಷಣಕ್ಕೆ ಏನು ಹೇಳ್ತೀನಿ ಗೊತ್ತಾ? ಗತ್ತು ಗಮ್ಮತ್ತು ಗಾಂಭೀರ್ಯ ಅಂತ ಹೇಳ್ತಾನೆ. ಆನೆಯನ್ನು ನೋಡಿ ಕಲಿಯಿರಿ ಸ್ನೇಹಿತರೆ. ಅಲ್ಲೆಲ್ಲೋ ಇರುತ್ತೆ, ನೋಡ್ತೀರಾ, ಅಲ್ಲೇನೋ ಒಂದ್ ಚಿತ್ರ ಆಯ್ತು. ಗತ್ತು ಗಮ್ಮತ್ತು ಗಾಂಭೀರ್ಯ ನಿಮ್ಮ ಭಾಷಣದಲ್ಲಿ ಇರಲಿ ಅಂತೀನಿ. ಓಕೆ, ಅದೇ ಥರ ಒಂದು ಗ್ಲೋಬ್ ಕಾಣಿಸ್ತು ಒಂದು ಕಡೆ. ಏನೋ ಒಂದು ಹೊಳಿತದ ನಮಗೆ, ಪ್ರಪಂಚನೇ ಕಾಣಿಸ್ತಾ ಇರ್ತದೆ. ಕರೆಕ್ಟಾ? ನನಗೆ ತಕ್ಷಣಕ್ಕೆ ಏನು ಅನ್ನಿಸ್ತು ಅಂದ್ರೆ, ಕುವೆಂಪು ಜ್ಞಾಪಕ ಆದರು. ವಿಶ್ವಮಾನವ ಸಂದೇಶವನ್ನು ನಮ್ಮ ಕುವೆಂಪು ಅವರು ನೀಡಿದ್ದಾರೆ. ದೇಶದ ಯಾವುದೇ ಭಾಗದಲ್ಲಿರಲಿ ನಾವು ಮನುಷ್ಯನನ್ನಾಗಿ ನೋಡಬೇಕು ಸ್ನೇಹಿತರೆ. ಇವತ್ತು ಏನಾಗ್ತಾ ಇದೆ? ಯುದ್ಧಗಳು ಜಾಸ್ತಿ ಆಗ್ತಾ ಇದೆ, ಒಬ್ಬರನ್ನ ಒಬ್ಬರು ತುಳಿಯುವ ಪ್ರಯತ್ನಗಳು ಜಾಸ್ತಿ ಆಗ್ತಾ ಇದೆ. ಅಂಥದ್ದು ಕಡಿಮೆ ಆಗಬೇಕು, ವಿಶ್ವಶಾಂತಿ ನೆಲೆಸಬೇಕು ಸ್ನೇಹಿತರೆ. ಪೆನ್ನು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ, ಓಕೆ, ರೈಟಿಂಗ್ ಸ್ಕಿಲ್ಸ್ ಈಸ್ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್ಸ್. ಬರವಣಿಗೆಯ ಕೌಶಲ್ಯವನ್ನು ಕರೀತಾರೆ. ನಿಮ್ಮ ಹಣೆ ಬರಹ ಬದಲಾಗುತ್ತದೆ. ರೈಟಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ಎ ಪೇಲ್ ಇಂಕ್ ಈಸ್ ಬೆಟರ್ ದ್ಯಾನ್ ಎ ಪೇಲ್ ಇಂಕ್ ಈಸ್ ಬೆಟರ್ ದ್ಯಾನ್ ಯುವರ್ ಸ್ಟ್ರಾಂಗೆಸ್ಟ್ ಮೆಮೊರಿ ಅಂತ ಒಂದು ಮಾತಿದೆ. ಅಂದ್ರೆ ಏನು ಗೊತ್ತಾ? ಪೆನ್ನು ಪೇಪರಲ್ಲಿ ಬರ್ಕಳ್ರಿ, ನೆನಪಿಲ್ಲ ನೆನಪಿಲ್ಲ ಅಂತ ಯಾಕೆ ಹೇಳಿ ಒದಾಡ್ತೀರಿ ಅಂತ ಮಾತದು. ಅರ್ಥ ಆಯ್ತಾ? ಕತ್ತಿಗಿಂತ ಹರಿತ ಲೇಖನಿ ಅಂತ ಮಾತಿದೆಯಾ ಇಲ್ವಾ? ಪೆನ್ ಈಸ್ ಮೈಟಿರ್ ದೆನ್ ದ ಸೋರ್ಡ್. ಏನು ನೆನಪಾಗುತ್ತೋ? ನಮ್ಮ ಪ್ರೊಫೆಸರ್ ಎಸ್ ಆರ್ ರವಿಡೇಕರ್ ಒಂದು ಮಾತು ಹೇಳ್ತಾ ಇದ್ರು, ಜಯಪ್ರಕಾಶ್, ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ನೋನ್ ಟು ಅನ್ನೋನ್. ನನಗೇನು ಗೊತ್ತಿದೆಯೋ ಅದರಿಂದ ಮಾತಾಡೋಕೆ ಆರಂಭ ಮಾಡಿಬಿಡ್ಬೇಕು. ನೋನ್ ಟು ಅನ್ನೋನ್ ಅಂತ ಒಂದ್ಸರಿ ಟೈಪ್ ಮಾಡಿ. ಪ್ರೊಫೆಸರ್ ಎಸ್ ಆರ್ ರವಿಡೇಕರ್ ಅಂದರೆ ನನ್ನ ಗುರುಗಳು ರವಿ ರವಿಡೇಕರ್ ಅವರ ತಂದೆ. ಶಿಕ್ಷಣ ರಂಗದ ಭೀಷ್ಮ ಅಂತ ಕರಿತಾ ಇದ್ರು. ಅವ್ರ ಪರೀಕ್ಷೆ ವಿಡಿಯೋ ಕೂಡ ಅವ್ರ ಜೊತೆ ಸೇರಿ ಒನ್ ಅವರ್, ಐ ಥಿಂಕ್ 1 to 1.5 hour ಮಾತಾಡಿದರು. ಅದನ್ನು ಪರೀಕ್ಷೆ ನಿರೀಕ್ಷೆ ಎನ್ನುವ ಕೃತಿಯಲ್ಲಿ ಅವರ ಮಾತುಗಳನ್ನು ದಾಖಲಿಸಿದ್ದೇನೆ. ಜೊತೆಗೆ ಸಾಧಕರ ಚಂದನ ಕೃತಿಯಲ್ಲಿ ಪ್ರೊಫೆಸರ್ ಎಸ್ ಆರ್ ರವಿಡೇಕರ್ ಒಬ್ಬ ಸಾಧಕರು, ಅವ್ರ ಜೊತೆ ನಾನು ಟಿ ವಿಗೆ ಸಂದರ್ಶನ ಮಾಡಿದ್ದನ್ನು ನಾನು ನೀಡಿದ್ದೇನೆ. 2 ಪುಸ್ತಕನ ಓದಿ, ಸಾಧಕರ ಚಂದನ, ಓಕೆ, ಮತ್ತು ಪರೀಕ್ಷೆ ನಿರೀಕ್ಷೆ. ಓಕೆ, ನೋನ್ ಟು ಅನ್ನೋನ್. ಓಕೆ, ಇಲ್ಲಿ ಕತ್ರಿ ಕಾಣಿಸ್ತು ನನಗೆ. ಸ್ನೇಹಿತರೆ, ಏನೇನೋ ಜ್ಞಾಪಕ ಆಗುತ್ತಲ್ಲ. ಏನ್ ಜ್ಞಾಪಕ ಆಯ್ತು ಹೇಳ್ರಿ ರೀ. ಇನ್ನೊಬ್ರಿಗೆ ಕತ್ರಿ ಹಾಕಬೇಡಿ ಅಂತ ನಾನು ಹೇಳ್ರಿ ಅಷ್ಟೇ. ಏನಂತೀರ? ನನ್ನ ಡೈರಿ, ಈ ಡೈರಿ ಮೇಲೆ ಕ್ಲಾಕ್ ಇತ್ತು. ನನಗೆ ಸಮಯ ಇಂಪಾರ್ಟೆಂಟು, ಟೈಮ್. ಕರೆಕ್ಟಾ? ಟೈಮ್ ಈಸ್ ವೆರಿ ಪ್ರೆಷಸ್ ಫ್ರೆಂಡ್ಸ್, ಟೇಕ್ ಕೇರ್ ಆಫ್ ಇಟ್. ಇದು ಕಂಪಾಸು. ಕಂಪಾಸ್ ಗಿವ್ಸ್ ದ ಡೈರೆಕ್ಷನ್ ಫ್ರೆಂಡ್ಸ್. ಆ ಡೈರೆಕ್ಷನ್ ನಿಮ್ದಾಗಲಿ. ಅಷ್ಟೆಲ್ಲ ಸ್ನೇಹಿತರೆ, ಈ ಡೈರಿ ಬರೆಯೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಮ್ಮ ಜೀವನದಲ್ಲಿ? ಡೈರಿ ದಿನಚರಿ ಬರಿತಾ 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 ನಿಮ್ಮ ಬದುಕನ್ನು ದಾಖಲಿಸ್ತೀರಿ. ಬರವಣಿಗೆ ಅಭ್ಯಾಸ ಬಂತು, ಜೀವನದಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಇನ್ನು ಮುಂದೆ ನೀವು ಅನಲೈಸ್ ಮಾಡ್ಕೊಂಡಾಗ ಇನ್ನು ಮುಂದೆ ಯಾವುದನ್ನು ಕಂಟಿನ್ಯೂ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗ್ಬೇಕಾದ್ರೆ ನಿಮ್ಮ ಚಟುವಟಿಕೆ, ನೀವೀಗ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಕಣ್ಮುಚ್ಚೋವರೆಗೂ ಏನು ಬೇಕೋ ಅದು ತಿಳ್ಕೋಬೇಕು ಸ್ನೇಹಿತರೆ. ಹೇಳ್ಬೋದಾ? ಹಿಂಗೆ ಹೇಳ್ಕೊಂಡೋಗ್ರಿ. ರೈಟಿಂಗ್ ಪ್ಯಾಡ್ ಇಲ್ಲ ಅಂತ ರೈಟಿಂಗ್ ಪ್ಯಾಡ್ ಇಟ್ಕೊಂಡಿದ್ದೀನಿ. ರೈಟಿಂಗ್ ಪ್ಯಾಡ್, ನಮಗೆ ಥಾಟ್ಸ್ ಬೇಕು ಅಂದರೆ ಬರೀರಿ. ಪೆನ್ ಅಂಡ್ ಪೇಪರ್ ಹ್ಯಾಬಿಟ್ ಇನ್ ಅವರ್ ಲೈಫ್ ವಿಲ್ ಟೇಕ್ ಕೇರ್ ಆಫ್ ಅಸ್. ಓಕೆ ಸ್ನೇಹಿತರೆ, ಟ್ರೈನಿಂಗ್ ತಗೋಬೇಕು. ತರಬೇತಿಯಿಂದ ಯಶಸ್ಸು ಎನ್ನುವ ಕೃತಿ ಇದೆಯಲ್ಲ, ಯಾಕೆ ಬರದೆ ಗೊತ್ತಾ ಸ್ನೇಹಿತರೆ? ಟ್ರೈನಿಂಗ್ ತಗೊಳ್ಳೋದ್ರಿಂದ ಎಂಥ ವ್ಯಕ್ತಿನಾರು ಉದ್ಧಾರ ಆಗ್ತಾನೆ, ಮಾರ್ಗದರ್ಶನ ಪಡೆಯೋದ್ರಿಂದ ಉದ್ಧಾರ ಆಗ್ತಾರೆ. ಗೊತ್ತಿಲ್ಲ ರೀ, ಅದಕ್ಕೆ ಬರಿಬೇಕು ಅಂತ ಬರೆದು ಇಷ್ಟು ದಪ್ಪ ಪುಸ್ತಕ ಬರೆದಿದ್ದೀನಿ. ನನ್ನ ತರಬೇತಿಯ ಅನುಭವ, ನಾನೊಬ್ಬ ಇಂಟರ್ನ್ಯಾಷನಲ್ ಟ್ರೈನರ್ ಆಗಿದ್ದು ನನಗೆ ಹೆಂಗೆ ರೆಸ್ಪಾನ್ಸ್ ಬಂದಿದೆ, ನನಗೆ ಎಂತೆಂಥವ್ರದ್ದು, ನನಗೆ ನಾನು ಯಾವ್ಯಾವ ವೇದಿಕೆಯಲ್ಲಿ ಯಾವ್ಯಾವ ಜೀವನ ಕೌಶಲ್ಯಗಳ ವಿಷಯಗಳನ್ನು ಮಾತಾಡಿದ್ದೀನಿ ಅಂತ. ಸೊ ಸ್ನೇಹಿತರೆ, ತರಬೇತಿಯ ಯಶಸ್ಸು ಅನ್ನುವ ಕೃತಿ ಸಪ್ನಾ ಬುಕ್ ಹೌಸ್ ಬಿಡುಗಡೆ ಮಾಡಿದೆ.
ನನ್ನೆಲ್ಲ ಪುಸ್ತಕಗಳು ಸಪ್ನ ಮಳಿಗೆಗಳಲ್ಲಿ ಸಿಗ್ತದೆ. ನಿಮಗೆ ಆನ್ಲೈನಲ್ಲಿ ಬೇಕಾ? Amazon.in ನನ್ನೆಲ್ಲ ಪುಸ್ತಕಗಳು ಕನ್ನಡ ಇಂಗ್ಲೀಷ್ ಸಿಗ್ತವೆ. ಹೇಗಿತ್ತು? ಹೇಳದ್ನ ಇಲ್ವಾ? ನಿಮ್ಗೇನು ಗೊತ್ತಿಲ್ವಾ? ಗೊತ್ತು, ಏನು ಕೇಳಿದ್ರು ಹೇಳ್ತೀರಾ. ಆದರೆ ವೇದಿಕೆ ಮೇಲೆ ಅಯ್ಯೋ ಸಾರ್ ಅಂತೀರಿ. ಶುರು ಮಾಡ್ರಿ. ಏನಿದೆಯಾ ಅಲ್ಲಿ ಬ್ಯಾನರ್ ಹಾಕಿರ್ತಾರೆ, ಯಾವುದೋ ಒಂದು ಸಂಘ XYZ ಸಂಘ. ಸ್ನೇಹಿತರೆ, XYZ ಸಂಘ ಇದೆಯಲ್ಲ, ಏನ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದ್ರ ನಾಯಕ ಇದಾನಲ್ಲ, ಅದೇ LMNOP, ಅವನು ಎಷ್ಟು ತುಂಬ ಉತ್ಸಾಹವಾಗಿ ಚಟುವಟಿಕೆ ಮಾಡ್ತಾನೆ. ಅವಾಗೆಲ್ಲ ಚಪ್ಪಾಳೆ ತಟ್ಟಣ, ಆ ಚಪ್ಪಾಳೆ ತಟ್ಟಬೇಕಾದ್ರೆ ನಿಮಗೆ ಧೈರ್ಯ ಬಂತು. ಅವಾಗೇನೋ ಮಾತಾಡೋದು, ಓ ಸ್ನೇಹಿತರೆ, ಇವತ್ತು ಇಂಥ ಸಂದರ್ಭಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಓಕೆ, ಇಂಥ ಸಂದರ್ಭವನ್ನ ನಾವು ನೆನೆಸ್ಕೊಳ್ಬೇಕು. ಓಕೆ, ಇವತ್ತಿನ ದಿನ ಎಷ್ಟು ಮುಖ್ಯ ಗೊತ್ತಾ? ಹೇಳ್ಕೊಂಡು ಶುರು ಮಾಡ್ತೀರಾ ದಿನಾಚರಣೆ ಮಾತು. ಈಗ ಯುಗಾದಿ ಅಂದರೆ ಬೇವು ಬೆಲ್ಲ ಅಂತೀರಪ್ಪ, ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡೋ, ಈ ಥರದ್ದು ಒಂದೊಂದು ಡೈಲಾಗ್ ನೆನ್ಪಿಟ್ಕೊಂಡಿರಿ. ಒಂಚೂರು ಯೋಚನೆ ಮಾಡ್ಕೊಳ್ಳಿ. ದಾಟ್ಸ್ ಇಟ್. ಈಗ ಜರಗ್ನಳ್ಳಿ ಶಿವಶಂಕರ್ ನನಗೆ ಆತ್ಮೀಯವಾಗಿದ್ದರು, ಗೊತ್ತಲ್ಲ ಜರಗ್ನಳ್ಳಿ. ಅವರು ಶಿವಶಂಕರು ಕೋವಿಡ್ ಟೈಮಲ್ಲಿ ಹೋಗ್ಬಿಟ್ರು. ಬಟ್ ಆದರೆ ಅವ್ರು ಚುಟ್ಕಮ್ಮ ಮರೆಯಕ್ಕಾಗ್ತಾ ಇಲ್ಲ ರೀ. 16 ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು, 100 ವರ್ಷ ಆಳಿದ ರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಸ್ನೇಹಿತರೆ, ಹೆಂಗಿರುತ್ತೆ ಫೀಲಿಂಗ? ಒಂದು ಆರಂಭ, ಒಂದು ಅಂತ್ಯ, ಮಧ್ಯದಲ್ಲಿ ಒಂದು 4-5 ಪಾಯಿಂಟ್ ಅಪ್ಪ. ಎಂತ ಗುಟ್ಟು ಹೇಳ್ಕೊಟ್ಬಿಟ್ಟೆ ಅಲ್ಲ ನಿಮಗೆ. ಫ್ರಮ್ ನೋನ್ ಟು ಅನ್ನೋನ್ ಅಂದರೆ ನಿಮಗೆ ಏನು ಆ ಸಂದರ್ಭದಲ್ಲಿ ತೋಚುತ್ತದೆಯೋ ಅಲ್ಲಿಂದಲೇ ಮಾತನಾಡಲು ಆರಂಭಿಸಿ. ತೊಂದರೆಗಳು ಬರ್ತದೆ, ಆವಾಗ ನಮ್ಮ ಆಫೀಸಿಗೆ ಕಾಲ್ ಮಾಡಿ 9341259267 ಅಥವಾ 9620303030 ಸಪೋರ್ಟ್ ಮಾಡ್ತೀವಿ. ಯಾಕೆ ಕೋರ್ಸಿಗೆ ಬರಬೇಕು? ನಾನೇನು ಟಾರ್ಗೆಟ್ ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ಭಾಷಣಕ್ಕೆ 1,00,000 ಜನ ಕೊಡಬೇಕು ಟಾರ್ಗೆಟ್ ಇಟ್ಕೊಂಡು. ಅಷ್ಟಲ್ವಾ ನಿಮ್ಮ ಜೀವನದಲ್ಲಿ ನೀವೇ ನಾಯಕರಾಗಬೇಕ್ರಿ. ಲೈಫು ನಮ್ದೇನೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನೊಂದು ಪುಸ್ತಕನೂ ಲೈಫು ನಮ್ದೇನೆ ಅಂತ ಒಂದು ಪುಸ್ತಕ ಬರೆದ್ಬಿಟ್ಟೆ, ಗೊತ್ತಾ? ಯಾಕೆ ಅಂದರೆ ಎಲ್ಲ ಸಾರ್ ಅವ್ರಿಗೋಸ್ಕರ ಬದುಕ್ತಾ ಇದ್ದೀವಿ, ಇವ್ರಿಗೋಸ್ಕರ ಬದುಕ್ತಾ ಇದ್ದೀವಿ ರೀ. ನಿಮಗೋಸ್ಕರ ನೀವು ಬದುಕ್ರಿ ಫಸ್ಟ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ಅಲ್ಲಿ ವಿಮಾನಕ್ಕೆ ಹೋದ್ರೆ ಏನು ಹೇಳ್ತಾರೆ ಗೊತ್ತಾ? ಆಕ್ಸಿಜನ್ ಇಲ್ಲದೆ ಇದ್ರೆ ಮಾಸ್ಕ್ ಹಾಕೊಳ್ರಿ, ಫಸ್ಟ್ ನೀವು ಹಾಕ್ಕೊಳ್ರಿ ಮಾಸ್ಕು, ಆಮೇಲೆ ಬೇರೆಯವ್ರಿಗೆ ಕೊಡಿ ಅಂತಾರೆ. ನಾವು ಭಾಷಣ ಮಾಡೋದಕ್ಕೆ ಬೇರೆ ಬೇರೆ ವಿಷಯಗಳನ್ನ ತಡ್ಕಾಡ್ತಾ ಇದ್ರೆ, ಹುಡುಕಾಡ್ತಾ ಇದ್ರೆ, ನಮಗೆ ಗೊತ್ತಿಲ್ಲದಂಗೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ತದೆ, ನಮ್ಮ ಬದುಕನ್ನು ಸಾರ್ಥಕಪಡಿಸ್ಕೊಳ್ತೀವಿ. ಸ್ನೇಹಿತರೆ, ನಿಮ್ಮ ಬದುಕನ್ನ ನೀವು ಅರ್ಥಪೂರ್ಣವಾಗಿಸ್ಕೊಳ್ಬೇಕಾದ್ರೆ ಭಾಷಣ ಕೌಶಲ್ಯ ಕಲೀರಿ. ನಿಮ್ಗೆ ಆತ್ಮವಿಶ್ವಾಸ ಬಂತು, ಆ ಕಾನ್ಫಿಡೆನ್ಸ್ ಬಂತು, ಜೀವನದಲ್ಲಿ ಎಂಥ ಸಂದರ್ಭ ಬಂದ್ರೂ ಧೈರ್ಯವಾಗಿ ಎದುರಿಸ್ತೀರಿ. ಇಲ್ಲದೆ ಇದ್ರೆ ಅಯ್ಯೋ ಸರ್ ಅವ್ರೇನೋ ಬೈದ್ಬಿಟ್ರು, ನಂಗೆ ಸಪೋರ್ಟ್ ಮಾಡಿ ಸರ್ ಅಂತ ಬರ್ತೀರಾ. ಯಾರ ಹತ್ರಕ್ಕೂ, ಇನ್ಯಾರ ಹತ್ರನೋ ಹೋಗ್ತೀರಾ, ಒಬ್ಬ ರಾಜಕಾರಣಿ ಹತ್ರನೋ ಇನ್ನೊಬ್ರ ಹತ್ರಕ್ಕೋ ಹೋಗಿ, ಅಯ್ಯೋ ನನ್ಗೆ ಹಂಗೆ ಮಾಡ್ತಾ ಇದ್ದಾರೆ. ನಿಮಗೆ ತಾಕತ್ತಿದ್ರೆ, ನಿಮ್ದೇ ಮಾತು ಒಂದು ತಾಕತ್ತು, ಪೆನ್ನು ಒಂದು ತಾಕತ್ತು. ಆ ತಾಕತ್ತು ಅಂದರೆ ಪವರ್. ಆ ಪವರ್ ಎಲ್ಲರ ಹತ್ರ ಇದೆ. ಆ ಎಲ್ಲ ನಿಮ್ಮ ಪವರ್ನ ನೀವು ಕಂಡ್ಕೋಬೇಕು ಅನ್ನೋದೇ ನನ್ನ ಆಸೆ. ನಿಮಗೆ ನಾನು ಮಾತಾಡಿದ್ರಲ್ಲಿ ಯಾವ್ದು ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಾಮೆಂಟ್ ಮಾಡಿ. ಓಕೆ, ನಿಮ್ಮೆಲ್ಲ ಕಾಮೆಂಟ್ನ ವಾಚ್ ಮಾಡ್ತಾ ಇರ್ತೀನಿ. ಬಾಯ್ ಬಾಯ್.